ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಸರ್ಜಾಪುರ ಮೈನ್ ರೋಡಲ್ಲಿ ಇದ್ದೀವಿ. ಸರ್ಜಾಪುರ ಮೈನ್ ರೋಡಲ್ಲಿ ಮುತ್ತಾನಲ್ಲೂರು ಕ್ರಾಸ್ ಅಂತ. ಸೊ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಈ ಜಾಗ ಬಂದ್ಬಿಡ್ಬೋದು. ಸೊ ಇಲ್ಲಿ ಸಿರಿ ನಾಟಿ ಬಿರಿಯಾನಿ ಅಂತ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ. ಸೊ ಒಂದು ವಾರ ಆಗಿದೆ ಸ್ಟಾರ್ಟ್ ಆಗಿ. ಸೊ ಇವತ್ತು ನಾವು ವೀಡಿಯೋ ಆಗ್ತಾ ಇದ್ದೀವಿ. ಇವತ್ತು ಏನಂದರೆ ಇಲ್ಲಿ ಸ್ಪೆಷಲ್ಲು ಇದು ಓಪನಿಂಗ್ ಆಗಿರೋದ್ರಿಂದ ಓಪನಿಂಗ್ ಆಫರ್ ನಡೀತಾ ಇದೆ. ಏನು ಅಂದರೆ 2 ಚಿಕನ್ ಬಿರಿಯಾನಿ ತೊಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ ಇರುತ್ತೆ. ಪ್ಲಸ್ಸು 2 ಚಿಕನ್ ಚಾಪ್ಸ್ ತೊಗೊಂಡ್ರೆ 1 ಚಿಕನ್ ಚಾಪ್ಸ್ ಫ್ರೀ. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮೇಲೆ ಆಫರು. ಸೊ ಇದು ಮೇ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಮಾತ್ರ ಇರುತ್ತೆ. 3 ದಿವಸ ಇರುತ್ತೆ ಆಫರು. ಸೊ ನೀವೇನೋ ಸುತ್ತಮುತ್ತ ಇದ್ದೀರಾ ಅಂದರೆ ಒಂದು ಒಳ್ಳೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ 4:15ವರೆಗೂ ಅಷ್ಟೇ ಎಂಡು. ಬೆಳಗ್ಗೆ ಬಂದು ಬಿರಿಯಾನಿ ಬಿಸಿಯಾಗಿ ತಿನ್ನಬೇಕು. ಒಳ್ಳೆ ದಮ್ ಬಿರಿಯಾನಿ ನಾಟಿ ಸ್ಟೈಲ್ ಪಕ್ಕ ಅಂದರೆ ಈ ಜಾಗ ನಿಮಗೋಸ್ಕರ. ತುಂಬ ಲೇಟ್ ಮಾಡಿದ್ರೆ ಒಳಗೋಡೋಣ. ಫುಲ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಅದರಲ್ಲಿ ಪ್ರೈಸು, ಎಕ್ಸಾಕ್ಟ್ ಅಡ್ರೆಸ್ಸು, ಲೊಕೇಶನ್ನು, ಇನ್ನೆಲ್ಲ ಡೀಟೇಲ್ಸು ಇರುತ್ತೆ. ಈಗ ಒಳಗೋಣ. ನಮ್ಮ ಜೊತೆ ಫುಲ್ ಗ್ಯಾಂಗೇ ಬಂದಿದೆ. ಎಲ್ಲರೂ ಒಳ್ಳೆ ಬೇಟೆ ಮಾಡ್ತೀವಿ, ಬನ್ನಿ. ಆರ್ಡರ್ ಎಲ್ಲ ಬಂದಿದೆ. ಇಲ್ಲಿ ಸೆಲ್ಫ್ ಸರ್ವಿಸು, ಅಲ್ಲಿ ಟೋಕನ್ ತೊಗೊಂಡು ಅಲ್ಲಿ ಹೋಗಿ ಟೋಕನ್ ಕೊಟ್ಟರೆ ಐಟಮ್ ಕೊಡ್ತಾರೆ, ಎತ್ಕೊಂಡು ಬರಬೇಕು. ಸೊ ಏನೇನು ತರಿಸಿದ್ದೀವಿ ಅಂದರೆ ಮೊದಲನೇದು ಕಾಲು ಸೂಪು, ಬಂಗಾರದಾಗಿರೋ ಪುಟಾಣಿಯಾದ ಕಾಲು ಸೂಪು 1 ಕಾಲು. ಅದಾದಮೇಲೆ ಇಡ್ಲಿ ಸಿಗುತ್ತೆ. ಸೊ ಇಡ್ಲಿಗೆ ಚಿಕನ್ ಚಾಪ್ಸು, ಮಟನ್ ಚಾಪ್ಸ್ ಇರುತ್ತೆ. ನಾನು ಮಟನ್ ಚಾಪ್ಸಿನ ಗ್ರೇವಿ ತೊಗೊಂಡಿದ್ದೀನಿ, ಯಾಕಂದರೆ ಮಟನ್ ಚಾಪ್ಸ್ನ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಸೊ ಮಟನ್ ಚಾಪ್ಸ್ ಒಂದು ಸಪ್ರೇಟಾಗಿ 1 ಪ್ಲೇಟು, ಮಟನ್ ಫ್ರೈ ಮತ್ತು ಚಿಕನಲ್ಲಿ ಚಿಕನ್ ಪೆಪ್ಪರ್ ಫ್ರೈ ತೊಗೊಂಡಿದ್ದೀನಿ. ಚಿಲ್ಲಿ ಚಿಕನ್ ಕೂಡ ಇತ್ತು, ಚಿಕನ್ ಚಾಪ್ಸ್ ಕೂಡ ಇತ್ತು. ಸೊ ಸಾಕು, ಜಾಸ್ತಿ ಆಯಿತು ಅಂದ್ಬಿಟ್ಟು ಚಿಕನ್ ಪೆಪ್ಪರು ಡ್ರೈ. ಆಮೇಲೆ ಮೇಯ್ನಾಗಿ ಚಿಕನ್ ಪಲಾವ್, ಸೊ ಚಿಕನ್ ಬಿರಿಯಾನಿ. ಸೊ ಮಟನ್ನು ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ಆಫರ್ ಇರೋದು ಇದ್ರ ಮೇಲೆ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮೇಲೆ. ಸೊ ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ ತೊಗೊಂಡೆ. ಟೇಸ್ಟ್ ಮಾಡುವ. ಫಸ್ಟು ಸೂಪಿಂದ ಪುಟಾಣಿಯಾದ ಕಾಲು ಸೈಡಿಗೆ ತಳ್ಳಿಬಿಟ್ಟು ಕ್ಲಿಯರ್ ಸೂಪ್, ತಿಳಿಯಾದ ಸೂಪ್, ಮಟನಿನ ಜಿಡ್ಡಿನ ಗುಳ್ಳೆಗಳು. ಆಹಾ, ಅದ್ಭುತ. ಜಾಸ್ತಿ ಮಸಾಲೆ ಇರೋದಿಲ್ಲ, ಮಸಾಲೆ ಎಲ್ಲ ಪದಾರ್ಥ ಅದೇ ಮಸಾಲೆ ಪುಡಿ ಎಲ್ಲ ಬಾಯಿಗೆ ಸಿಗೋದಿಲ್ಲ. ತಿಳಿಯಾದ ಸೂಪು, ಮಟನಿನ ಫ್ಲೇವರ್ ಇಂಟೆನ್ಸು, ಹಸಿಮೆಣ್ಸಿನ್ಕಾಯಿ ಕೂಡ ಬಳಸಿರ್ತಾರೆ. ಸೊ ಅದಕ್ಕೆ ನಾಲ್ಗೆಗೂ ಖಾರ ಹೊಡೆಯುತ್ತೆ. ಪೆಪ್ಪರು, ಧನಿಯಾದು ಫ್ಲೇವರು, ಅದು ಗಂಟ್ಲು ಹೊಡೆಯುತ್ತೆ. ಸೂಪ್ ಕುಡಿದಾಗ ಗಂಟ್ಲು ಹೊಡಿಬೇಕು, ಖಾರ ಗಂಟ್ಲು ಕ್ಲಿಯರ್ ಆಗಬೇಕು. ಅದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆ ಬಂದು ಕುಡಿತಾ ಇದ್ರೆ ಬಿಸಿ ಬಿಸಿ ಸ್ವರ್ಗ. ಆಹಾ, ಕಾಲನ್ನು ಕಚ್ಚುವ ಸಮಯ.
ಚಿಯರ್ಸ್ ಚಿಯರ್ಸ್. ನೀಟಾಗಿ ಬಂದುಬಿಡುತ್ತೆ, ಬೆಂದೋಗಿದೆ, ಅದಕ್ಕೋಸ್ಕರ ಅದ್ಭುತ, ಚೆನ್ನಾಗಿದೆ, ಇಷ್ಟ ಆಯಿತು. ಆಮೇಲೆ ನಿಧಾನಕ್ಕೆ ಕುತ್ಕೊಂಡು ಬಿಡಿಸ್ಕೊಂಡು ಫುಲ್ ಪುಡಿ ಪುಡಿ ಮಾಡೋಣ. ಈಗ ಗ್ರೇವಿ ಹಾಕಿರೋ ಇಡ್ಲಿ ಡಿಪ್ಪು ತಣ್ಣಗಾಗಕ್ಕೆ ಮುಂಚೆ ಇಡ್ಲಿ ಮಟನ್ ಚಾಪ್ಸ್ ಡಿಪ್ನ ತಿನ್ನೋಣ. ಇಡ್ಲಿ ತಟ್ಟೆ ಇಡ್ಲಿ ಮಟನ್ ಚಾಪ್ಸ್ ಡಿಪ್. ಆಹಾ, ಮುಳ್ಳು ಮೃದುವಾದ ಇಡ್ಲಿ, ಗಟ್ಟಿಯಾದ ಚಾಪ್ಸ್ ಗ್ರೇವಿ. ಆಹಾ, ಪುದೀನ ಫ್ಲೇವರು ಇಂಟೆನ್ಸಾಗಿ ಬರುತ್ತೆ. ಚಿಕ್ಕ ಚಿಕ್ಕ ಮಟನ್ ಪೀಸ್ಗಳಿರುತ್ತೆ ಅಲ್ಲಲ್ಲೇ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗಗನ್ ಅವರ ಫೇವ್ರೆಟ್ ಚರ್ಬಿ, ಒಂದು ದೊಡ್ಡ ಚರ್ಬಿ ಬಿದ್ದೋಗಿದೆ. ನಮ್ಮ ಜೊತೆ ಇವತ್ತು ಗಗನ್ ಅವ್ರು ಬಂದಿದ್ದಾರೆ, ಸತ್ಯ ಅವ್ರು ಬಂದಿದ್ದಾರೆ, ಸೋಮು ಅವ್ರು ಬಂದಿದ್ದಾರೆ. ಎಲ್ಲರನ್ನೂ ಹಾಕ್ಕೊಂಡು ಬಂದಿದ್ದೀವಿ ಇವತ್ತು ಒಳ್ಳೆ ಬೇಟೆ ಆಡೋಣ ಅಂತ. ಸೂಪರಾಗಿದೆ. ನೀಟಾಗಿ ಒಳಗೊಟ್ಟಾಗುತ್ತೆ, ಮೆಲ್ಟ್ ಆಗುತ್ತೆ. ಇಡ್ಲಿ ಸಖತ್ ಸಾಫ್ಟು, ಮತ್ತು ಇದು ಗ್ರೇವಿ ಬಂದು ಗಟ್ಟಿಯಾಗಿ ಫುಲ್ಲು ಕ್ರೀಮಿ ಆಗಿದೆ. ನುಣ್ಣಗೆ ರುಬ್ಬಿಟ್ಟಿದ್ದಾರೆ ಪೇಸ್ಟ್ನ. ಅದಕ್ಕೋಸ್ಕರ ಸೊ ಮಟನ್ ಚಾಪ್ಸ್ ಆಗಿರೋದ್ರಿಂದ ಮಟನಿನ ಫ್ಲೇವರ್ ಇಂಟೆನ್ಸಾಗಿ ಬರುತ್ತೆ. ಮಟನ್ ಚಾಪ್ಸ್ ಪೀಸ್ ಇಲ್ಲೇ ಇದೆ, ತಿನ್ಬಿಡುವ. ಒಳ್ಳೆ ಪೀಸ್ ಎತ್ಕೊಂಡು ಆಹಾ, ಓಹೋ, ಪಿಂಕ್ ಕಲರ್. ಯಾರಿಗೆ ಪಿಂಕ್ ಇಷ್ಟ ಕಮೆಂಟ್ ಮಾಡಿ. ಮೀಟ್ ಅಷ್ಟೇ, ಗೊತ್ತಾಯ್ತು. ಸಖತ್ತು ಸಾಫ್ಟ್ ಆದ, ಸಖತ್ತು ಟೆಂಡರ್ ಆದ ಮೀಟ್. ಮಸ್ಟ್ ಟ್ರೈ. ಮಟನ್ ಚಾಪ್ಸ್ ಲೈಟಾಗಿ ಚರ್ಬಿ ಇರುತ್ತೆ ಅಷ್ಟೇ, ಒಂದು ಲೇಯರು ತೋರಿಸೋದಲ್ಲ ಆ ಥರ ಒಂದು ಲೇಯರ್ ಲೈಟಾಗಿ ಚರ್ಬಿ ಇರುತ್ತೆ. ಅದ್ಭುತವಾಯಿತು, ಸೂಪರ್. ಈಗ ನೆಕ್ಸ್ಟ್ ಡಿಶ್ಗೆ ಹೋಗೋಣ. ಸೊ ಈಗ ಡೈರೆಕ್ಟಾಗೆ ಲೇಟ್ ಮಾಡ್ತೀರಾ ಪಲಾವ್ ಹೋಗೋಣ. ಅದ್ಭುತವಾದ ಚಿಕನ್ ಪಲಾವ್ ಅಥವಾ ಚಿಕನ್ ಬಿರಿಯಾನಿ, ಬಿಸಿಯಾದ ಬಿರಿಯಾನಿ. ಜೀರಾ ಸಾಂಬಾರ್ ರೈಸ್ನ ಬಳಸ್ತಾರೆ. 100% ಜೀರಾ ಸಾಂಬಾರ್ ರೈಸ್, ಬೇರೆ ರೈಸ್ ಯಾವುದು ಮಿಕ್ಸ್ ಮಾಡೋದಿಲ್ಲ. ಅದೇ ಘಮ ಅಂತ ಇದೆ ಅಜ್ಜಿ ಆ ರೈಸಿನ ಘಮನೇ. ಹೌದು, ಅದೇ ಹೇಳಿದ್ನಲ್ಲ, ರೈಸಿನ ಫ್ಲೇವರು ಬಡ್ಸ್ಕೊತಿರ್ಬೇಕಾದ್ರೆ ಅದ್ರ ಘಮ ಬರುತ್ತೆ. ತಿಂದಿದ ತಕ್ಷಣ ಫಸ್ಟ್ ಬರೋ ಟೇಸ್ಟ್ ಬಂದ್ಬಿಟ್ಟು ಇದು ಕಡಲೆಕಾಯಿ ಎಣ್ಣೆ ಘಮ. ಆಮೇಲೆ ಲೈಟಾಗಿ ಮಸಾಲ ಫ್ಲೇವರು ಹೆವಿ ಅನ್ಸೋದಿಲ್ಲ. ನೋಡೋದಕ್ಕೆ ಫುಲ್ಲು ಡಾರ್ಕ್ ಆಗಿರೋದ್ರಿಂದ ಜಾಸ್ತಿ ಮಸಾಲೆ ಇರುತ್ತೆ ಅಂತ ಅಂದ್ಕೊಳ್ತಾರೆ, ಬಟ್ ಮಸಾಲೆ ಜಾಸ್ತಿ ಇಲ್ಲ, ಲೈಟಾಗಿ ಪರ್ಫೆಕ್ಟಾಗಿದೆ. ಆ ಮಸಾಲ ಪದಾರ್ಥ ಅದೆಲ್ಲ ಫ್ಲೇವರ್ನ ಫೀಲ್ ಮಾಡ್ಬೋದು, ಬಟ್ ಮಕ್ಕೊಡೆಯಲ್ಲ. ಖಾರನೂ ಅಷ್ಟೊಂದಿಲ್ಲ, ಮೀಡಿಯಮ್ ಸ್ಪೈಸಿ. ಎಲ್ಲ ಏಜ್ ಗ್ರೂಪ್ ಅವರು ಆರಾಮಾಗಿ ತಿನ್ಬೋದು. ಚಿಕನ್ ಆಗಲೇ ಒಂದು ಪೀಸ್ ತಿಂದ್ಬಿಟ್ಟೆ. ಬೋನ್ಲೆಸ್ ಪೀಸು ನೀಟಾಗಿ ಪೀಸ್ ಆಗ್ಬಿಡ್ತು. ಸೊ ಟೆಂಡರ್ ಚಿಕನ್ನ ಬಳಸೋದು, ಲೈವ್ ಚಿಕನ್ ಅಲ್ಲ, ಟೆಂಡರ್ ಚಿಕನ್ನು. ಸೊ ಅದರಿಂದ ಎಲ್ಲ ಪೀಸಸ್ಸೂ ಸಾಫ್ಟಾಗಿರುತ್ತೆ. ಚಿಕನ್ ಬಿರಿಯಾನಿ ಇವರು ಓಪನ್ ಮಾಡಿದ ದಿನ ಬೈ 1 get 1 ಆಫರ್ ಇತ್ತಂತೆ. ಸೊ ಇವಾಗ ಮೇ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಮತ್ತೆ ಒಂದು ಆಫರ್ನ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಬಟ್ 2+1 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ. ಚಿಕನ್ ಮಾತ್ರ, ಆಮೇಲೆ ಚಿಕನ್ ಚಾಪ್ಸಲ್ಲಿ ಮಾತ್ರ. ಈಗ ಮಟನ್ ಫ್ರೈನ ಬಡಿಸ್ಕೊಂಡೆ, ಮಟನ್ ಫ್ರೈನ ಟೇಸ್ಟ್ ಮಾಡೋಣ. ನಂಗೆ ಚಾಪ್ಸಲ್ಲಿ ಮಾತ್ರ ಸಖತ್ ಇಷ್ಟ ಆಗಿತ್ತು ಮಟನ್ ಪೀಸಸ್ಸು. ಇದರಲ್ಲೂ ಅಷ್ಟೇ ಅದೇ ಥರ ಸಖತ್ತಾಗಿ ಬೆಂದಿದೆ. ಸೇಮ್ ಅದೇ ಥರ ಎಳೆ ಪುರಿ, ಮಾಂಸದ್ದೇ ಫ್ಲೇವರು ಅಲ್ಟಿಮೇಟು. ಇದರಲ್ಲಿ ಏನಂದರೆ ಆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ, ಮತ್ತು ಬೆಳ್ಳುಳ್ಳಿ ನಾಟಿ ಸ್ಟೈಲು ಫ್ರೈ ಏನಿರುತ್ತೆ, ಗೊಜ್ಜು ಥರ ಇರೋದಿಲ್ಲ. ಸೊ ಆಲ್ಮೋಸ್ಟ್ ಡ್ರೈ ಥರ ಇರುತ್ತೆ, ಲೈಟಾಗಿ ಗೊಜ್ಜು ಥರ ಇರುತ್ತೆ ಅಷ್ಟೇ. ಈರುಳ್ಳಿ ಅವೆಲ್ಲನೂ ಫ್ರೈ ಮಾಡ್ಕೊಂಡಿರೋದು, ಜಾಸ್ತಿ ಗೊಜ್ಜು ಥರ ಇರೋದಿಲ್ಲ. ಚೆನ್ನಾಗಿದೆ. ಮಟನ್ ಫ್ಲೇವರ್ ಫಸ್ಟ್ ಡಾಮಿನೇಟ್ ಮಾಡುತ್ತೆ, ಅದರ ಟೇಸ್ಟ್ನ ಕಳ್ಕೊಂಡಿಲ್ಲ. ಮಸಾಲೆ ಲೈಟಾಗಿ ಬರುತ್ತೆ, ಜಾಸ್ತಿ ಮಸಾಲೆ ಆಗ್ಬಿಟ್ರೂ ಕಷ್ಟ. ಪರ್ಫೆಕ್ಟಾಗಿದೆ. ನೆಕ್ಸ್ಟು
ಚಿಕನ್ ಪೆಪ್ಪರ್ ಡ್ರೈ. ಫುಲ್ ಡ್ರೈ ಡಿಶ್. ಪೆಪ್ಪರ್ ಡ್ರೈ ಆದಮೇಲೆ ಗೊತ್ತಿರುತ್ತಲ್ಲ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಯಥೇಚ್ಛವಾಗಿ ಬಳಸಿರ್ತಾರೆ. ನಾರ್ಮಲ್ ಡಿಶಸ್ಗೆ ಏನಾಗ್ತದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆಮೇಲೆ ಆ ಬೆಳ್ಳುಳ್ಳಿ ಫ್ಲೇವರು ಈ ಪೀಸಸಲ್ಲೆಲ್ಲ ಅದು ಇನ್ಫ್ಯೂಸ್ ಆಗಿಬಿಟ್ಟಿರುತ್ತೆ, ಅದು ಫ್ಲೇವರ್ ಬರುತ್ತೆ. ಪ್ಲಸ್ಸು ಇಲ್ಲೇ ಏನು ಅಂದರೆ ಮೆಣಸು ಕಾಳುಗಳಿದೆಯಲ್ಲ, ಫೈನ್ ಪುಡಿ ಇರುತ್ತೆ ಗೊತ್ತಾ, ಆ ಥರ ಇಲ್ಲ. ಸೊ ದಪ್ಪ ಆಗಾಗೆ ಇರುತ್ತೆ. ಸೊ ಅದು ಸಿಗುತ್ತೆ ಬಾಯಿಗೆ. ಪೆಪ್ಪರ್ ಕಾಳುಗಳು ಚಿಕ್ಕ ಚಿಕ್ಕದಾಗಿ ಪುಡಿಯಾಗಿರೋದು ಬಾಯಿಗೆ ಸಿಗುತ್ತೆ. ಅದು ಸಿಕ್ಕಿದಾಗ ಅದು ಘಾಟು, ರಾ ಮೆಣಸಿನ ಇದು ಕಾಳುಗಳ ಫ್ಲೇವರ್ನ, ಹೀಟನ್ನ ಫೀಲ್ ಮಾಡ್ಬೋದು, ಖಾರನ. ಆಮೇಲೆ ಲೈಟಾಗಿ ಈರುಳ್ಳಿ ಹಾಕಿರ್ತಾರೆ. ಅದು ತುಂಬ ಫ್ರೈ ಆಗಿರೋದ್ರಿಂದ ಈರುಳ್ಳಿ ಎಲ್ಲ ಮೆಲ್ಟೇ ಆಗಿಬಿಟ್ಟಿರುತ್ತೆ, ಲೈಟಾಗಿ ಸಿಗುತ್ತೆ. ಅದು ಸಿಕ್ಕಿದಾಗ ಅದೊಂಥರ ಲೈಟಾಗಿ ಸಿಹಿ ಅಂಶ ಚೆನ್ನಾಗಿದೆ. ನಿಂಬೆಹಣ್ಣು ಹಿಂಡ್ಕೊಂಡಿದ್ದಾಗ ಇನ್ನೂ ಮಜಾ ಇರುತ್ತೆ. ಸೊ ಜಾಸ್ತಿ ಸ್ಪೈಸಿ ಇಲ್ಲ, ಇದು ಕೂಡ ಜಾಸ್ತಿ ಸ್ಪೈಸಿ ಇಲ್ಲ. ಬಟ್ ಆ ಮೆಣಸುಗಳು ಸಿಕ್ಕಿದಾಗ ಕಾಳುಗಳು ಬಾಯಿಗೆ ಅವಾಗ ಒಂಚೂರು ಖಾರ ಜುಮ್ ಅನ್ಸುತ್ತೆ ಅಷ್ಟೆ. ಒಟ್ಲ ಮಟನ್ ಡಿಶಸ್ ಮಾತ್ರ ಯಾವುದೋ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ. ಮಟನ್ ಬಿರಿಯಾನಿ ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಇನ್ನೂ ರೆಡಿ ಆಗ್ತಾಯಿತ್ತು. ಸೊ ಇದು ಮುಗಿಸೋ ಅಷ್ಟದಲ್ಲಿ ಅದು ಬರುತ್ತೆ, ನೋಡೋಣ. ಆಮೇಲೆ ಟೇಸ್ಟ್ ಮಾಡ್ತೀನಿ. ನಮ್ಮ ಇವರು ಗಗನ್ನು ಮತ್ತು ನಮ್ಮ ಸತ್ಯ ಅವರೆಲ್ಲರೂ ಅವ್ರು ಮಾಡೋ ಅಷ್ಟರಲ್ಲಿ ರೆಡಿ ಆಗಿರುತ್ತೆ. ಅವ್ರು ಅದನ್ನು ಟ್ರೈ ಮಾಡಿರ್ತಾರೆ. ಅವ್ರ ಚಾನಲಲ್ಲಿ ಚೆಕ್ ಮಾಡಿ ಮಟನ್ ಬಿರಿಯಾನಿ ರಿವ್ಯೂ ಹೇಗಿರುತ್ತೆ ಅಂತ. ಹೌದಾ, ಈಗ ಕಾಯಿ ಸ್ವಲ್ಪ ಸೈಡಲ್ಲಿ ಇಟ್ಟಿದ್ದೀನಿ, ಕುಡಿಬೇಕು. ಆಮೇಲೆ ಸಿಗ್ತೀನಿ ಸಣ್ಣ ಬ್ರೇಕ್ ನಂತರ. ಸೊ ಇವತ್ತು ಗ್ಯಾಂಗ್ ಹಾಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಗ್ಯಾಂಗು ಎಲ್ಲ ಕಡೆ ಇದ್ದೀವಿ. ಇಲ್ಲಿ ಗಗನ್ನು, ಆ ಕಡೆ ಸತ್ಯ ಟೀಮ್ ಇದೆ, ಆಮೇಲೆ ಆ ಕಡೆ ಕಿರಣ್ ಅವರು ಕೂಡ ಬಂದಿದ್ದಾರೆ. ಸೊ ಎಲ್ಲ ತಿಂದು ಬರೀ ಮೂಳೆಗಳು, ಕಾಲು ಮೂಳೆಗಳು ಟೇಬಲಲ್ಲಿ. ಸೊ ನೀವೇನೋ ಸುತ್ತಮುತ್ತ ಇದ್ದೀರಾ ಅಂದರೆ ಒಂದು ಅದ್ಭುತವಾದ ಪಕ್ಕಾ ನಾಟಿ ಸ್ಟೈಲು ಪಲಾವ್, ಮಟನ್ ಪಲಾವ್, ಚಿಕನ್ ಪಲಾವ್, ಚಾಪ್ಸು, ಇಡ್ಲಿ, ಆಮೇಲೆ ಕಾಲು ಸೂಪ್ ಎಲ್ಲ ತಿನ್ನಬೇಕು ಅಂದರೆ ಈ ಜಾಗ ಕಣ್ಣು ಮುಚ್ಕೊಂಡ್ಬರ್ಬೇಕು. ಮಟನ್ ಡಿಶಸ್ ಅಂತೂ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ, ಅದಂತೂ ಮಸ್ಟ್ ರೆಕಮೆಂಡು. ಚಿಕನ್ ಡಿಶಸ್ ಎಲ್ಲ ಬಂದ್ಬಿಟ್ಟು ನಿಮ್ಮ ಪ್ರಿಫರೆನ್ಸು. ಮಟನ್ ತಿಂದೇ ಇರೋರು ಬೇಕಾದ್ರೆ ಚಿಕನ್ನ ಟ್ರೈ ಮಾಡ್ಬೋದು. ಸೊ ಮಟನಲ್ಲಿ ಏನು ಡಿಶ್ ಸಿಗುತ್ತೆ ಅದಕ್ಕೇ ಚಿಕನಲ್ಲೂ ಸಿಗುತ್ತೆ. ಆಮೇಲೆ ಆಫರ್ ಇರೋದು ಬಂದು ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸು. ಅದಕ್ಕೋಸ್ಕರ ಒಂದು ಆಫರ್ನ ಪಡೆಯೋದಕ್ಕೆ ಫಸ್ಟು ಆ ಟೇಸ್ಟ್ ಹೆಂಗಿದೆ ಅಂತ ನೋಡೋದಕ್ಕೋಸ್ಕರ ಆ ಆಫರ್ನ ಕೊಟ್ಟಿರ್ತಾರೆ. ಸೊ ಬಂದು ಆಫರ್ ಮುಗಿಯೋದ್ರೊಳಗೆ ಆಫರ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಇರೋರಿಗೆ ಇನ್ನೊಂದು ಆಫರ್ ಏನು ಅಂದರೆ, ಇದು ಲಾಂಚ್ ಆಗುತ್ತಲ್ಲ, ಇದು ಲಾಂಚ್ ಆಗಿದ ತಕ್ಷಣ ಬೈ ಒನ್ ಗೆಟ್ ಒನ್ ಇಟ್ಟಿದ್ರು. ಸೊ ಇದು ಒಂದು ವಾರ ಆಗೋಗಿದೆಯಲ್ಲ, ಇವಾಗ ಒಂದು ಸ್ವಲ್ಪ ಆಫರ್ನ ಎಕ್ಸ್ಟೆಂಡ್ ಮಾಡೋಣ ಅಂದ್ಬಿಟ್ಟು ಬೈ ಟು ಗೆಟ್ ಒನ್ ಅಂತ ಮಾಡ್ತಾಯಿದ್ದಾರೆ. ಸೊ ನಮ್ಮ ವೀಡಿಯೋ ನೋಡ್ಕೊಂಬರೋರಿಗೆ ಎಲ್ಲರಿಗೂ ಬೈ ಟು ಗೆಟ್ ಒನ್ ಸಿಗುತ್ತೆ. ಸೊ ಮಿಸ್ ಮಾಡಿದ್ರೆ ಆಫರ್ನ ಪಡೀರಿ. ಆಮೇಲೆ ಮಟನ್ ಡಿಶಸ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕೊಟ್ಟೆ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು. ಆಮೇಲೆ ಇದನ್ನು ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ನೀವೆಲ್ಲ ದೂರದಿಂದ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಈ ಕಡೆ ಸುತ್ತಮುತ್ತ ಇದ್ದೀರಾ ಅಂದರೆ ಅವ್ರಿಗೆ ಶೇರ್ ಮಾಡಿ, ಅವ್ರು ಬಂದು ಟೇಸ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ಪಾಯಿಂಟ್ ಆಫ್ ವ್ಯೂ ನೋಡಬೇಕು, ಬೇರೆ ಡಿಶಸ್ ರಿವ್ಯೂ ಕೇಳಬೇಕು ಅಂದರೆ ಗಗನ್ KGK ಅವರ ಚಾನಲ್ ಮತ್ತು ಫುಡ್ ಪ್ಯಾರಡೈಸ್ TV ಮತ್ತು ಕಿರಣ್ ಫುಡ್ ರಿವ್ಯೂ ಚಾನಲ್ನ ಚೆಕ್ ಮಾಡಿ. ಅವರು ಬೇರೆ ಅವರ ಪಾಯಿಂಟ್ ಆಫ್ ವ್ಯೂನ ಹೇಳಿರ್ತಾರೆ ಟೇಸ್ಟ್ ಹೇಗಿತ್ತು ಅಂತ. ನಮಸ್ಕಾರ.